ಅಂತದ್ದು ಈಗಾಗಲೇ ರಾಜ್ಯಕ್ಕೆ ಗೊತ್ತು. ಇಲ್ಲಿ ರಾಜ್ಯಕ್ಕೆ ಗೊತ್ತು. ಅವ್ರಿಗೆ ಶ್ರೀಮಾನ್ ಕೆ.ಎನ್. ರಾಜಣ್ಣ ಅವ್ರಿಗೆ ಅಂತ ಒಂದು ಧೀಮಂತ ನಾಯಕರನ್ನ ಇವತ್ತು ಅಧಿನಿವೇಶನ ನಡೆಯುವಂತ ಒಂದು ಸಂದರ್ಭದಲ್ಲಿ ವಜಾ ಮಾಡಿರೋಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಅಂತ ನಾನೊಂದು ಹೇಳ್ತೀನಿ. ಯಾಕಂದ್ರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋಂಥ ವ್ಯಕ್ತಿಗಳಲ್ಲಿ ಯಾರಾದ್ರೂ ಮೊದಲನೇ ಅವರಿದ್ರೆ ರಾಜಣ್ಣವರು ಅಂತ ನಾನು ಇದೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅವ್ರಿಗೆ ಅಭಿವೃದ್ಧಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಯಾವಾಗ್ಲೂ ಅಭಿವೃದ್ಧಿ ಮಾಡ್ಬೇಕು, ಈ ಜಿಲ್ಲೆ ಅಭಿವೃದ್ಧಿ ಮಾಡ್ಬೇಕು, ತಾಲೂಕು ಅಭಿವೃದ್ಧಿ ಮಾಡ್ಬೇಕು, ಬಡವರಿಗೆ ಏಳ್ಗೆಗೆ ಒಳ್ಳೇದಾಗ್ಬೇಕು ಅಂತ ಒಂದು ಬಯಸಂತ ವ್ಯಕ್ತಿನ ಇವತ್ತು ನಿಜವಾಗ್ಲೂ ಕಾಂಗ್ರೆಸ್ ಏನ್ ಕಳ್ಕೊಂಡಿದೆ, ನಿಜವಾಗ್ಲೂ ಕೂಡ ಮುಂದೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ನಷ್ಟನೇ ಬಿಟ್ರೆ ಲಾಭ ಅಂತೂ ಇಲ್ಲ. ಏನಿವತ್ತು ನಮ್ಮ ಸಿದ್ದರಾಮಯ್ಯನವ್ರಿಗೆ ನಾವು ನಿಜವಾಗ್ಲೂ ಕೂಡ ಒಂದು ಹೇಳೋದು ಏನಂದ್ರೆ, ತಾವು ಏನೇ ಮಾಡಿ ಅವ್ರನ್ನ ಉಳಿಸ್ಕೋಬೇಕಾಯ್ತು, ತಾವು ಕೂಡ ರಾಜೀನಾಮೆಗೆ ಸಿದ್ಧರಾಗಿ ಅವ್ರನ್ನ ಉಳಿಸ್ಕೋಬೇಕಾಯ್ತು ಅಂತ ಹೇಳ್ತೀನಿ. ಯಾಕಂದ್ರೆ ಅವರು ಸಿದ್ದರಾಮಯ್ಯ ಅಂದ್ರೆ ಅವರು ಒಂದು ಪ್ರಾಣನೇ ಒಂದು ಕೊಡಂತ ಒಂದು ವ್ಯಕ್ತಿತ್ವ ರಾಜಣ್ಣವ್ರಲ್ಲಿ ಇದ್ದಿದ್ದು. ಹಾಗಾಗಿ ಏನ್ ಸಿದ್ದರಾಮಯ್ಯನವ್ರು ಇವತ್ತು ಸರ್ಕಾರನೇ ಹೋಗ್ಲಿ ಇಲ್ಲ ಒಂದು ಮಂತ್ರಿ ಮಂಡಲನೇ ಹೋಗ್ಲಿ ಅವ್ರದ್ದು ರಾಜೀನಾಮೆ ಕೊಟ್ಟು ಎದುರಿಸಿ ಇವತ್ತು ನಿಜವಾಗ್ಲೂ ಕೂಡ ಅವ್ರನ್ನ ಉಳಿಸ್ಕೋಬೇಕಾಯ್ತು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ಮುಂದೆ ಬರುವಂತ ದಿನಗಳಲ್ಲಿ ಇವ್ರನ್ನ ಯಾರನ್ನ ಕೆ.ಎನ್. ರಾಜಣ್ಣ ಅವ್ರನ್ನ ನಿಜವಾಗ್ಲೂ ಕೂಡ ಉಳಿಸ್ಕೋಬೇಕಾಗ್ತದೆ. ಇಲ್ಲಾಂದ್ರೆ ಈ ಒಂದು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ತುಂಬಾ ನಷ್ಟ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಆ ಅಭಿವೃದ್ಧಿಯ ಅಧಿಕಾರನ ಉಳಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.